ಆ ಕಡೆ ನಮ್ಮನೆ ರೆಂಟ್ ಕಟ್ಟಬೇಕು, ಈ ಕಡೆ ಅಜ್ಜಿ ಜೊತೆಗೂ ರೆಂಟ್ ಶೇರ್ ಮಾಡಬೇಕು, ದಿನಸಿ ತರಬೇಕು, ಮೊಬೈಲ್ ಕರೆನ್ಸಿ ಹಾಕಬೇಕು. ಛ, ಎಲ್ಲಿಂದ ಹೊಂದ್ಸೋದು? ಚಾಂದಿನಿ ಮೇಡಮ್ ಬರೋವರೆಗೂ ಬೇರೆ ಕೆಲಸ ನೋಡೋಣ ಅಂತಂದ್ರು 10-15 ದಿನದ ಮಟ್ಟಿಗೆ ಯಾರೂ ಕೆಲಸ ಕೊಡಲ್ಲ. ಏನ್ ಮಾಡೋದಂತಾನೆ ಗೊತ್ತಾಗ್ತಿಲ್ವಲ್ಲ. ರೀ ಮುನಿಯಮ್ಮ, ಮುನಿಯಮ್ಮ, ಏನ್ರಿ ಆಯ್ತು ನಿಮ್ಗೆ? ಯಾಕೆ ಈಗ ಆಡ್ತಿದ್ದೀರಾ? ಐ ಆಮ್ ಸೋ ಹ್ಯಾಪಿ ಕಣ್ರಿ. ಇವತ್ತು ನಂದು ಬೆಸ್ಟ್ ಡೇ. ಏನಾಯ್ತು? ಅದೃಷ್ಟ ಕಣ್ರಿ, ಅದೃಷ್ಟ. ಯಾರು? ಏನು? ನೀವೇ ನನ್ನ ಅದೃಷ್ಟ. ಮೊದಲು ಸ್ವೀಟ್ ತಗೊಳ್ಳಿ, ಆಮೇಲೆ ಹೇಳ್ತೀನಿ. ಸ್ವೀಟ್ ಅಂಗಡಿಯಿಂದ ತಂದ್ರಾ? ಮತ್ತೆ ಖರ್ಚು ಮಾಡ್ತಿದ್ದೀರಾ? ನೀವ್ ಹೀಗೆ ಮಾಡಿದ್ರೆ 1 ಲಕ್ಷ ಸಂಪಾದನೆ ಮಾಡ್ದಂಗೆ. ಬುದ್ಧಿ ಇಲ್ವೇನ್ರಿ ನಿಮ್ಗೆ? ರೀ, ಇವತ್ತೊಂದಿನ, ಇನ್ಮೇಲಿಂದ ಎಲ್ಲ ಬಂದ್. ಪ್ಲೀಸ್ ಬೈಬೇಡಿ. ಮೊದಲು ಸ್ವೀಟ್ ತಿನ್ನಿ ಪ್ಲೀಸ್. ಪ್ಲೀಸ್. ಸರಿ, ಈಗ್ಲಾದ್ರೂ ಹೇಳಿ, ಏನ್ ವಿಷಯ? ನೀವು ನನಗೆ ಲಕ್ಕಿ ಚಾಮ್. ಇವತ್ತು ಯಾವ ಗಳಿಗೆ 500 ರೂಪಾಯಿ ಕೊಟ್ರೋ ಏನೋ, ಇವತ್ತು ನಾನು ಮುಟ್ಟಿದ್ದೆಲ್ಲ ಚಿನ್ನಾರಿ. ಎಲ್ಲ ಸಕ್ಕದಾಗಾಯ್ತು, ಎಲ್ಲ ನಿಮ್ಮಿಂದನೇ. ಇವತ್ತು ಜಾಸ್ತಿ ಆರ್ಡರ್ ಸಿಕ್ತು, ಜೊತೆಗೆ ಇನ್ಸೆಂಟಿವ್ ಸಿಕ್ತು. ನಿಜನಾ? ನಿಜ ಕಣ್ರಿ. ಮೊದ್ಲೆಲ್ಲ ಇಂಥ ದುಡ್ಡು ಎಷ್ಟು ಉಡಾಯಿಸಿದೀನಿ ಗೊತ್ತಾ? ಆದ್ರೆ ಈಗ ಸಂಪಾದನೆ ಮಾಡ್ಬೇಕಾದ್ರೆ ಸಿಗೋ ಥ್ರಿಲ್ಲೇ ಬೇರೆ ಮುನಿಯಮ್ಮ. ಇನ್ಮೇಲೆ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ನಿಮ್ ಮುಖ ನೋಡ್ಕೊಂಡೆ ಹೋಗ್ತೀನಿ. ಎಲ್ಲ ಒಳ್ಳೇದಾಗತ್ತೆ. ಸೂಪರ್ ರೀ ನೀವು. ಹಣೆ ಮೇಲೆ ಬ್ರಹ್ಮ ದೊಡ್ಡ ಅಕ್ಷರದಲ್ಲಿ ಅನಿಷ್ಟ ಅಂತ ಬರೆದು ಕಳಿಸ್ಬಿಟ್ಟವನ ಕಣೆ. ಯಾಕ್ರಿ ಕಣ್ಣಲ್ಲಿ ನೀರು? ಇದು ಖುಷಿ ಪಡೋ ವಿಷಯ ಅಲ್ವಾ? ಡಾಕ್ಟ್ರೆ, ಇದನ್ನ ನೋಡ್ತಾ ಇದ್ರೆ ಟ್ರಾಫಿಕ್ ಸಿಗ್ನಲ್ ನೋಡ್ದಂಗೆ ಆಗ್ತಿದೆ. ರೆಡ್, ಯೆಲ್ಲೋ, ಗ್ರೀನ್ ಕುಡಿದ್ಬಿಟ್ಟು ನೀವು ಇಲ್ಲಿಂದ ಹೋಗ್ತಾ ಇರ್ಬೋದು. ಶಿಷ್ಯ ಬಾಸ್, ಗ್ರೀನ್ ಜ್ಯೂಸ್ ಕುಡ್ಸೋ. ನೈ ನಡ ಕಡೆ. ಇವನಿಗೆ ನಾಳೆ ಸಂಜೆವರೆಗೂ ಇದೇ ಜ್ಯೂಸ್ನೇ ಕುಡಿಸ್ತಾ ಇರಿ. ಆಮೇಲೆ ತಪ್ಪಿಸ್ಕೊಂಡು ಹೋಗ್ತಾನ ನೋಡೋಣ. ನೀನು ಆ ಜ್ಯೂಸ್ ಬಿಡೋವರೆಗೂ ನಿನಗೆ ಇದೇ ಜ್ಯೂಸೇ ಗತಿ. ಡಾಕ್ಟ್ರೆ, ನಿಮ್ ದಮ್ಮಯ್ಯ ಅಂತೀನಿ, ನಾನು ಎಲ್ಲೂ ಹೋಗಲ್ಲ ಡಾಕ್ಟ್ರೆ, ಇಲ್ಲೇ ಇದ್ಬಿಡ್ತೀನಿ. ಆದ್ರೆ
ಈ ಜ್ಯೂಸ್ ಮಾತ್ರ ಬೇಡ ಡಾಕ್ಟ್ರೆ, ವಾಂತಿ ಬಂದಂಗಾಗುತ್ತೆ. ಶಿಷ್ಯ, ಬೆಲ್ ಹೊಡೆದಾಗೆಲ್ಲ ಇವನಿಗೆ ಇದೇ ಜ್ಯೂಸ್ನೇ ಕುಡಿಸ್ತಾ ಇರಿ, ಕುಡಿತಾನೇ ಇರು. ಡಾಕ್ಟ್ರೆ ದಯವಿಟ್ಟು ನನ್ನ ಮಾತು ಕೇಳಿ, ಅದೆಲ್ಲೂ ಓಡಾಗಲ್ಲ ಡಾಕ್ಟ್ರೆ. ಶಿಷ್ಯ, ಈ ಜ್ಯೂಸ್ ಕುಡಿಯಕ್ ಆಗಲ್ಲ ಕಣೋ. ಒಂದ್ ಕೆಲಸ ಮಾಡು, ಈ ಜ್ಯೂಸ್ಗೆ ಆ ಜ್ಯೂಸ್ನ ಮಿಕ್ಸ್ ಮಾಡ್ಕೊಬಿಡು, ಪಟಕ್ ನಾನೇ ಕುಡ್ಕೊಂಡ್ಬಿಡ್ತೀನಿ. ಈ ಪೂಜೆಯ ನಮ್ಮ ಹತ್ರ ನಡೆಯಲ್ಲಮ್ಮ. ಡಾಕ್ಟ್ರ್ ಹೇಳಿದ್ದು ಕೇಳಿಸ್ಕೊಂಡಲ್ವೇನಮ್ಮ? ನಿಂದ ಅಮ್ಮಯ್ಯ ಅಂತಿದ್ ಕಣ, ಬೇಡ ಕಣ. ಅಯ್ಯೋ, ಎಲ್ರಿಗೂ ಮದ್ವೆ ಆಗ್ತಿದ್ದಂಗೆನೆ ಅದೃಷ್ಟನೇ ಬದಲಾಗತ್ತೆ ಅಂತ ಹೇಳ್ತಾರೆ. ಅಂತದ್ರಲ್ಲಿ ನಾನು ಮದ್ವೆ ಆಗ್ತೀನಿ ಅಂತ ಹೋಗಿದ್ದಕ್ಕೆ ಈ ರೇಂಜಿಗೆ ಹಾಕೊಂಡ್ರು ರೂಪ್ತಾ ಇದೆಯಲ್ಲ ಗುರು. ಗುರು ಜ್ಯೂಸ್ ಕುಡಿ ಗುರು. ಸಗಡಿ ನೀರಿದ್ದಾಗಿದೆ ಕಣಲೇ, ಬೇಡ ಕಣ. ನಿದ್ದಬ್ಬ ಯಾತಿದೆ, ಒಂದ್ ಸ್ವಲ್ಪ ಗುರು, ಬೇಡ ಕಣ. ಸ್ವಲ್ಪ ಕುಡಿ. ನಿಂದ ಅಮ್ಮ ಯಾತಿ ಕಣ, ಒಂಚೂರು ಅಟ್ಲೀಸ್ಟ್ ನೆನ್ಸ್ಕೊಳ ಉಪ್ಪಿನಕಾಯಿ ಕೊಡ. ತರ್ತೀನಿ ಒಂದ್ ಸ್ವಲ್ಪ ಕುಡಿ. ಅಯ್ಯಯ್ಯೋ ಅಯ್ಯೋ ಅಯ್ಯಯ್ಯೋ, ಒಟ್ಟಾರ ಮರ್ಯಾದೆ ಹಾಳಾಗೋಯ್ತು. ಬಾಯಲ್ಲಿ ಮಾತ್ರ ಆಚಾರ, ಮಾಡೋದೆಲ್ಲ ಅನಾಚಾರ. ಅಯ್ಯಯ್ಯೋ, ಶಂಕರಣ್ಣ, ಚಂದ್ರಣ್ಣ, ಲತಾ, ಸವಿತಾ, ಬರ್ರೋ. ಏ ಮಹೇಶಣ್ಣ, ಏನ್ ಅಂಕಿರ್ಸ್ಕೊತಾ ಇದೀಯಾ? ಏನ್ ಹೇಳಿ ಶಂಕರಣ್ಣ? ಅಯ್ಯೋ, ಈ ಸಮಾಜದಲ್ಲಿ ನಾನು ಹೆಂಗಪ್ಪ ತಲೆ ಎತ್ಕೊಂಡು ಬದುಕಿರ್ಲಿ, ನಾನ್ ಸತ್ತೋಗ್ತೀನಿ. ಅಯ್ಯಯ್ಯೋ, ಹುಡ್ಗಿ ಜೊತೆಲಿ ಇರಕ್ ಶುರು ಮಾಡ್ಕೊಬಿಟ್ಟ. ಅಯ್ಯಯ್ಯೋ, ಅದು ಸಾಲದೆ ಅಂತ ಮಾಡಿ ಮೇಲೆ ಇಬ್ರು. ಅಯ್ಯಯ್ಯೋ ದೇವ್ರೇ ಭಗವಂತ, ನಾನೇನಪ್ಪ ಅನ್ಯಾಯ ಮಾಡಿದ್ದೆ? ಆ ದೃಶ್ಯನ ನನ್ನ ಕಣ್ಣಿಂದ ನೋಡಿದ್ನಲ್ಲಪ್ಪ. ಏ ಮಹೇಶ, ಏನಾಯ್ತು ಅಂತ ಸರಿಯಾಗಿ ಹೇಳೋ. ನಾನ್ ನ್ಯಾಯವಾಗಿ ಮಾಡಕ್ ಕೊಟ್ಟಿದ್ ಮದ್ವೆನ ತಪ್ಸಿದ್ ಇದಕ್ಕೆ ಇರ್ಬೇಕು. ಇವರಿಬ್ರು ಇಲ್ಲಿ ಬೇರೆನ ನಡೆಸ್ತಾ ಇದ್ದಾರೆ. ನೋಡ್ರಪ್ಪ, ನೋಡಿ. ಇಷ್ಟು ವರ್ಷ ಈ ವಟಾರದಲ್ಲಿ ನಾನು ಮರ್ಯಾದೆಯಿಂದ ಜೀವನ ಮಾಡ್ಕೊ ಬಂದಿದ್ದೀನಿ. ನನ್ನ ಮರ್ಯಾದಿನ ಹರಾಜ್ ಹಾಕ್ಬೇಕು ಅಂತಾನೆ ಇಷ್ಟು ವರ್ಷದಿಂದ ಪ್ಲಾನ್ ಮಾಡ್ತಾ ಇದೀಯ ಅನ್ಸುತ್ತೆ. ಅದೇನ್ ಮಾತಾಡ್ತೀಯೋ? ಮಗಳ ಬಗ್ಗೆ ಹೀಗ್ ಮಾತಾಡಕ್ ನಾಚಿಕೆ ಆಗಲ್ವಾ ನಿನ್ಗೆ? ಇಂಥ ಗನಂದಾರಿ ಕೆಲಸ ಮಾಡಿರೋ ಅವ್ರಿಗೆ ನಾಚಿಕೆ ಇಲ್ಲ. ಇದನ್ನೆಲ್ಲ ನೋಡ್ಕೊಂಡಿರೋ ನನಗ್ಯಾಕೆ ನಾಚಿಕೆ? ಹಾಳಾಗೋಯ್ತು, ಎಲ್ಲ ಸರ್ವನಾಶ ಆಗೋಯ್ತು. ಇವರಿಬ್ರು ಓಡಾಡಿದ್ನ ನಾನು ನೋಡಿದ್ದೀನಿ. ಏ ಹುಡುಗಿ, ನಿನ್ ವಯಸ್ಸಿನ ತಕ್ಕಂಗ್ ಮಾತಾಡು. ಸ್ವಂತ ಅಕ್ಕನ್ ಬಗ್ಗೆ ಕೆಟ್ಟದಾಗ ಮಾತಾಡಿದ್ರೆ ಒಳ್ಳೇದಾಗಲ್ಲ. ಆ ಮಾತ ನನ್ನ ಮಗಳಿಗೆ ಹೇಳ್ಬೇಡ, ಆ ನನ್ನ ಹೆಂಡತಿ ಮಗಳಿಗೆ ಹೇಳು. ಏನೇನೋ ಕಲ್ಪಿಸ್ಕೊಂಡು ಮಾತಾಡ್ಬೇಡಿ ಮಹೇಶ್ ಸರ್. ನೀವ್ ಅನ್ಕೊಂಡಿರೋ ತರ ಏನು ಇಲ್ಲ. ಏಯ್, ಮುಚ್ಚೆ ಬಾಯ್ನ. ಈಗ ನೀನ್ ಮಾಡಿರೋದೇ ಅರಸ್ಕೊಳಕ್ ಆಗ್ತಾ ಇಲ್ಲ, ಅದ್ರ ಮೇಲೆ ಕತೆ ಬೇರೆ. ಏನು ತಿಳ್ಕೊಳ್ದೆ ನಮ್ಮೇಲೆ ಅಪ್ಪಾದ ಹೊರಿಸ್ಬೇಡಿ. ಆರಾಧನವರು ಏನ್ ತಪ್ಪು ಮಾಡಿಲ್ಲ. ಹೌದಪ್ಪ, ಅಯ್ಯೋಯ್ಯೋ, ಹೌದೌದೌದು, ಅವಳೇನು ತಪ್ಪೇ ಮಾಡಿಲ್ಲ. ನೀನ್ ಅವಳಿಗೆ ಮೋಡಿ ಮಾಡಿ ಅವಳ ತಲೆ ಕೆಡ್ಸಿದ್ಯಾ. ಮೊದಲು ನೀನ್ ಸರಿ ಇಲ್ಲ. ಅವ್ರ ಮೇಲೆ ಯಾಕೆ ಈ ತರ ಕೂಗ್ತಾ ಇದ್ದೀರಾ? ಅವರು ಏನ್ ತಪ್ಪು ಮಾಡಿಲ್ಲ ಸರ್. ನೋಡ್ರಪ್ಪ, ಇಲ್ಲಿ ನೋಡ್ರಿ, ಒಬ್ಬರಿಗೊಬ್ರು ಇಸ್ಕೊಂಡು ಹೇಗ್ ಮಾತಾಡ್ತಾ ಇದಾರೆ ಅಂತ. ಅಲ್ಲ, ಅಷ್ಟಕ್ಕೂ ನಿಮ್ಮಿಬ್ಬರಿಗೂ ಏನ್ ಸಂಬಂಧ? ಕೆಟ್ಟ ಸಂಬಂಧ ಕಟ್ಟೋ ಚಾಳಿ ನಮ್ಮಲ್ಲಿ ಯಾರಿಗೂ ಇಲ್ಲಪ್ಪ. ಮೊದ್ಲು ನಿನ್ ದೃಷ್ಟಿ ಸರಿ ಮಾಡ್ಕೋ. ಏನಾಗಿದೆ ನನ್ನ ದೃಷ್ಟಿಗೆ? ಏ ಮುದ್ಕೆ,
ನೀವುಗಳೆಲ್ಲ ಸೇರ್ಕೊಂಡು ನಮ್ಮ ಮನೆ ವಿಷಯಕ್ಕೆ ಮೂಗು ತೂರ್ಸಿ ಈ ಹಂತಕ್ಕೆ ಬಂದಿರೋದು. ಮತ್ತೆ ಯಾರು ಈ ವಿಚಾರದಲ್ಲಿ ತಲೆ ಹಾಕ್ಬೇಡಿ. ಏಯ್ ನಡಿ ಮನೆಗೆ. ಏನೇ ಹೆಣ್ಮಕ್ಕ ನೋಡ್ತಾ ಇದೀಯಾ? ಈ ವಿಚಾರ ಊರಿಗೆಲ್ಲ ಪ್ರಚಾರ ಆಗಕ್ಕಿಂತ ಮುಂಚೆ ನಡಿ ಮನೆಗೆ. ನಿಂತ್ಕೊಳ್ಳಿ. ನೋಡೆ, ಇವಳು ಮಾಡಿರೋ ಕೆಲ್ಸನ ಮನೆಯಿಂದ ಬಂದು ಇವನು ಯಾವನ್ ಜೊತೆಗೋ ಮಾತಾಡ್ಬೇಡಿ ನೀವು. ಇವತ್ತು ನಾನ್ ಮಾತಾಡ್ತೀನಿ. ನೀನ್ ಯಾರು, ಎಲ್ಲಿಂದ ಬಂದೆ, ಹೇಗೆ ಈ ಮನೆಗೆ ಬಂದೆ ಅನ್ನೋದನ್ನ ನೀನು ಮರ್ತಿರ್ಬೋದು ಅಮಲ. ನಾನು ಮರ್ತಿಲ್ಲ. ಮೂರ್ತಿ ನನ್ನ ಮತ್ತೆ ಕತ್ಲೆ ಕಳಿಸ್ತಾನೆ ಅನ್ಸ್ತದೆ. ನನ್ನ ಮುಳುಗಿಸ್ತಾನೆ ಅನ್ನಿಸ್ತಿದೆ. ಇಲ್ಲ, ಹಾಗಾಗ್ಬಾರ್ದು. ನಾನು ಮುಳುಗ್ಬಾರ್ದು. ಅಲ್ಲ ಕಣೆ, ನೀನ್ ಯಾಕೆ ನನ್ ತಡಿತಾ ಇದೀಯಾ? ಇವಳ ಮನೆ ಕರ್ಕೊಂಡು ಹೋಗೋಣ. ಯಾಕೆ? ಅಲ್ಲ ಕಣೆ, ಇವ್ರನ್ನೀಗೆ ಬಿಟ್ರೆ 4 ಜನ 4 ತರ ಮಾತಾಡ್ತಾರೆ. ನಮ್ಗೆ ತಾನೇ ಕೆಟ್ಟ ಹೆಸರು. ಬಿಡಿ ಅವಳ ಕೈನ. ಬಿಡಿ ಅಂತೆ. ಏನೇ ಹೇಳ್ತಾ ಇದೀಯ ನೀನು? ಇವಳು ನಮ್ಮನೆ ಹೊಸಲು ತುಳಿಲೇಬಾರ್ದು. ಅಲ್ಲ ಕಣೆ, ಈಗಾದ್ರೆ ನಾವು 4 ಜನದ ಮುಂದೆ ಜೀವನ ಮಾಡಕ್ಕಾಗುತ್ತೇನೆ? ಎಲ್ರು 4 ತರ ಮಾತಾಡ್ತಾರೆ. ಇವಳು ನಮ್ಮ ಮಗಳೇ ಅಲ್ಲ ಅಂತಂದ್ಮೇಲೆ ಯಾರು ಏನ್ ಮಾತಾಡ್ಕೊಂಡ್ರೆ ನಮಗೇನು? ಇವಳೇನಾದ್ರೂ ಮಾಡ್ಕೊಂಡು ಹಾಳಾಗ್ ಹೋಗ್ಲಿ. ಅಲ್ಲ ಕಣೆ, ಅದು ರೀ, ಇವಳಿಂದ ನಾವು ಇಷ್ಟು ದಿನ ಅನುಭವಿಸಿದ್ ಸಾಕು. ಇನ್ಮೇಲೆ ಇದೆಲ್ಲ ಬೇಡ. ಇವಳು ನಿಮ್ ಬಗ್ಗೆ ಕೆಟ್ಟದಾಗ ಮಾತಾಡೋದು ಬೇಡ. ಮಾತಾಡಿದ್ರೆ ಅದನ್ನ ನನ್ ಕೈಲಿ ಸಹಿಸ್ಕೊಳಕ್ಕೂ ಆಗಲ್ಲ.